ನಿಮ್ಮ ಬಿಸ್ನೆಸ್ಸಲ್ಲಿ USP ಇಲ್ಲ ಅಂತಂದರೆ ಬಿಸ್ನೆಸ್ಸನ್ನು ದೊಡ್ಡದಾಗಿ ಬೆಳೆಸೋದಕ್ಕೆ ಚಾನ್ಸೇ ಇಲ್ಲ. USP ಅಂದರೆ ಯೂನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್. ಅಂದರೆ ಕಸ್ಟಮರ್ ಬಂದು ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ನೇ ಯಾಕೆ ಪರ್ಚೇಸ್ ಮಾಡಬೇಕು ಅಂತ ಕೇಳಿದ್ರೆ ಏನು ಆನ್ಸರ್ ಮಾಡ್ತೀರಾ? ನಿಮ್ಮ ಕಾಂಪಿಟೇಟರ್ಸ್ಗಳಿಗಿನ್ನ ಮುಂದೆ ಇರೋದಕ್ಕೆ, ಅಥವಾ ಕಸ್ಟಮರ್ಸು ಅವ್ರ ಹತ್ರ ಪರ್ಚೇಸ್ ಮಾಡೋದ್ರ ಬದಲು ನಿಮ್ಮ ಹತ್ರ ಪರ್ಚೇಸ್ ಮಾಡೋದ್ರಿಂದ ಇರುವಂಥ ಲಾಭಗಳೇನು ಅನ್ನೋದನ್ನು ಲಿಸ್ಟ್ ಮಾಡಲಿಲ್ಲ ಅಂದರೆ ನೀವು ಜಾಸ್ತಿ ಪ್ರಾಫಿಟನ್ನು ನೋಡೋದಕ್ಕಾಗೋದಿಲ್ಲ. ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ ಅಂತ ಅಂದರೆ ನೀವು ಬಿಸ್ನೆಸ್ಸಲ್ಲಿ ಜಾಸ್ತಿ ದಿನ ಸರ್ವೈವ್ ಆಗೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ಸಲ್ಲಿ ಏನೇನೆಲ್ಲ ಯೂನಿಕ್ನೆಸ್ ಇದೆ, ಕ್ವಾಲಿಟಿ ಇರ್ಬೋದು, ಡೆಲಿವರಿ ಟೈಮ್ ಇರ್ಬೋದು, ಆಫ್ಟರ್ ಸೇಲ್ಸ್ ಇರ್ಬೋದು, ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಹೇಗೆಲ್ಲ ನೀವು ಯೂನಿಕ್ನೆಸ್ನ ಕ್ರಿಯೇಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಬಿಸ್ನೆಸ್ಸು ಎಲ್ಲಿ ನಿಂತಿರುತ್ತೆ ಅನ್ನೋದು ನಿರ್ಧಾರ ಆಗಿರುತ್ತೆ. ನಿಮ್ಮ ಬಿಸ್ನೆಸ್ಸಲ್ಲಿ USP ಇಲ್ಲ, ಡಿಫೈನ್ ಮಾಡೋದಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ಮೇಲ್ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ.